ಒಂಚೂರು ಅವ್ರ ಮನೆ ಕಡೆ ಹೋಗ್ಬರ್ತೀನಿ, ಯಾಕೆ ಬ್ಯಾಸರ ಆಗತ್ತೈತಿ. ಹೋಗಿ ಬಾ. ಅಲ್ಲ ನಾನು ಬಿಟ್ಟು ಬರ್ತೀನಿ ಬಾ. ಅಲ್ಲಪ್ಪಿ ಹೋಗ್ತೀನಿ, ನಾನು ಹೋಗ್ಬೇಕು ನಡ್ಕೊಂತ ಆರಾಮ. ನೀವು ಇಲ್ಲಿ ಕೆಲಸ ಏನಾದಿದ್ರೆ ಮಾಡ್ಕೊರಿ, ಅದಕ್ಕೇನಂತ. ಮತ್ತೆ ಯಾಕೆ ಸುಮ್ಮನೆ ಅಲ್ಲಿ ಮಟ್ಟ ಬರ್ತೀರಿ? ರೂಪಾ, ಹಂಗಾರೆ ನೀವು ಇರಂಗಿಲ್ಲ ಈಗ ಮಧ್ಯಾಹ್ನ ಊಟಕ್ಕೆ? ಅದು ಏನು ಮಾಡ್ತೈತೆ ನಂಗೆ ಗೊತ್ತಿಲ್ಲ ತೀರ. ಅಲ್ಲ ಈಗ ನಿಮ್ಮ ಅವ್ನ ಮನೆಗೆ ಹೋದೆ ಅಂದ್ರೆ ಮತ್ತೆ ಮಧ್ಯಾಹ್ನ ಊಟ ಮಾಡ್ಲಾರ್ದ ಕಳಿಸ್ತಾಳ ನಿಮ್ಮವ್ವ? ಚಲೋ ತಂಗಿ ಏನಾರು ಅಡುಗೆ ಮಾಡೇ ಮಾಡ್ತಾಳ, ನೀನು ಉಣ್ಣಬೇಕಾಕತ್ತಲ್ಲೇ. ಈಗ ಇಲ್ಲಿ ಮಾಡಿದ್ದನ್ನ ರಾತ್ರಿ ತಂಗ್ಳು ತಿನ್ನಂದ್ರೆ ನಾವಲ್ಲೇ ನೀವಲ್ಲೇ ಅಂತೀರಿ. ಹೇಳ್ಬೇಕಿಲ್ಲ ನನಗೆ ಹಂಗೆ ಹೋಗೋದಿತ್ತಂದ್ರೆ. ಈಗ ನೋಡು, ಒಂದು ವಾಟೆ ಫುಲ್ ಹಾಕೋ ಬದ್ಲಿ ಅರ್ಧ ಹಾಕ್ತೇನೆ, ಹೌದಿಲ್ಲ? ಅಲ್ವೇ ಅದೇನು ಉಳಿದ್ರು ಅಂತ ಉಳಿತೈತಿ, ನಮ್ಗೆ ಹೊಡೆ ತುಂಬಬೇಕು, ಹಾಕೋಗು. ಅದಲ್ಲ, 3 ಮಂದಿಗೆ ಮೊದ್ಲು ಹಾಕಿ ಮಾಡ್ತಿದ್ನಲ್ಲ ಅಷ್ಟೇ ಮಾಡ್ತೇನೆ. ಮತ್ತು ಈಗಿದ್ಲ ಅಂತ ಹೆಚ್ಚಿಗೆ ಹಾಕ್ತಿದ್ವಿ. ಮತ್ತು ಈಗ ಕಾಲು ಹೊಂಟಾಳಂದ್ರೆ ಮತ್ತೆ 3 ಮಂದಿ ಸಣ್ಣ ಕುಕ್ಕರ್ನಾಗ ಮಾಡಿಬಿಡ್ತೇನಂತ ಅನ್ನನ, ಹೌದಿಲ್ಲ? ಆಯ್ತು. ಹಂಗಾರೆ ನೀವು ಮಾಡ್ಕೊರಿ ಅತ್ತೀರ, ನಾ ಹಂಗಾರೆ ಹೋಗಿ ಬರಲ್ಲ. ಒಟ್ಟು ಅವ್ರ ಮನೆ ಕಡೆ ಬ್ಯಾಸರಾಗತ್ತೈತಿ. ಅಮ್ಮನೂ ಏನು ಮಾಡತ್ತಾಳೆ, ನಮ್ಮ ಮೊನ್ನೆ ಬಂದು ಹೋಗ ಅಂದಿದ್ಲು. ನಾನು ಹೋಗೇ ಇಲ್ಲ. ಒಂಚೂರು ಹೋಗಿ ಭೇಟಿ ಬರ್ತೇನೆ. ಹೋಗಿ ಬರುವ. ಹಂಗೆ ಬರ್ತಾ ದಾಸಿಗೆ ಹಾಕಿತ್ತೆ ಸೋಡಾ ಖಾಲಿ ಆಗೈತೆ ಮನ್ಯಾಗ. ಒಟ್ಟು ನಿಮ್ಮ ಅವ್ರ ಮನ್ಯಾನ ಸೋಡಾ ತುಂಬ. ತೊಗೊಂಬರ್ತೇನೆ ರೀ. ನಾನು ಹಂಗಾರೆ ಹೋಗಿ ಬರಲೇ? ಆಯ್ತು, ನೀವು ಹೋಗು. ಮನೆ ಮಟ್ಟ ಬಿಡ್ತೇನೆ ಅಂದ್ರೆ ಕೇಳೋವಲ್ಲ. ಬೇಡ, ಹಂಗೆ ಅಡ್ಡಾಡ್ಕೊಂತ ಹೋಗ್ತೇನೆ, ಬ್ಯಾಸರ ಆಗತ್ತೈತೆ. ಒಂಚೂರು ಅಡ್ಡಾಡ್ಕೊಂತ ಹೋದೆ ಅಂದ್ರೆ ಭಾಳ ದಿನ ಆಗೈತೆ. ನಾನು ಬರೀ ಓದೋದು ಎಕ್ಸಾಮ್ ಅದು ಇದು ದವಾಖಾನೆ ಅಂತ ಹೋಗಿ ಬಂದು ಕೈಯೇ ಪುರ್ಸತ್ತಿಲ್ದಂಗೆ ಆಯ್ತು. ಒಂಚೂರು ಅಡ್ಡಾಡ್ಕೊಂತ ಹೋಗಿ ಬರ್ತೇನೆ. ಆಮೇಲೆ ನನ್ನ ಗೆಳತಿಯರದಾರ ಒಂದಿಬ್ರು, ಅವ್ರನ್ನ ಮಾತಾಡ್ಸ್ಕೊಂಡು ಹೋದಂಗೆ ಆಕೈತಿ. ಆಯ್ತು. ಕಿರಣ, ಏನು ಬೇ? ಅಲ್ಲಲ್ಲ, ಮಕ್ಕಳು ಮರಿದು ಏನಾರ ವಿಚಾರ ಮಾಡಿರೇ ಇಲ್ಲ? ಅಯ್ಯೋ, ನಿಂದು ಚಾಲು ಆತಾ? ವಿಚಾರ ಮಾಡಿರಂದ್ರೆ ಇನ್ನೇನು ವಿಚಾರ ಮಾಡ್ಬೇಕು? ನಾವೇನು ಯಾವ ಪ್ಲಾನಿಂಗು ಮಾಡಿಲ್ಲವಾ? ಆಗಲಿ ಅಂತೇಳಿ ಅದೇವಿ, ಆಗಿಲ್ಲ, ಏನು ಮಾಡ್ಬೇಕು? ದವಾಖಾನಿಗೆ ಅದು ತೋರಿಸ್ಕೊಂಬರ್ಲಾ? ಆಕಿ ಇನ್ನೊಂದು ಸ್ವಲ್ಪ ಏನೇನೋ ಅದಾವಂತ ಬಿಡಬೇವ. ಅದೇನೇನೋ ಇನ್ನೂ ಈಡೇರಿಸ್ಬೇಕು. ಅದೇನೇನೋ ನಾನು ಅದನ್ನು ಓದಬೇಕು, ಹೈಯರ್ ಇದು ಮಾಡಬೇಕು. ನಾನು ಹಾಸ್ಪಿಟ್ಲಾಗ ಇಷ್ಟು ದಿನ ಎಕ್ಸ್ಪೀರಿಯನ್ಸ್ ಏನೋ ಅಂತಂದ್ರೆ ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂತ ಏನೇನೋ ಅನ್ನತ್ತಿದ್ಲು. ಈಗ ಏನು ಅರ್ಜೆಂಟ್ ಐತಿ? ಹೌದಾ? ಆಕಿನೂ ಸಣ್ಣಕ್ಕೆದಾಳ, ನಾನು ಸಣ್ಣವನ ಅದೇನೆ. ಸುಮ್ಮನಿರಿ. ಡಾಕ್ಟರ್ ಕಲಿಯೋದ್ರಾಗ ಅರ್ಧ ವಯಸ್ಸು ಮುಗಿದು ಹೋಗಿರ್ತೈತಿ. ಇನ್ನೇನು ಸಣ್ಣರದಿರಿ ನೀವು? ಅರ್ಧ ಆಯಾಸ ಮುಗಿದಿರ್ತೈತಪ್ಪ. ಸುಮ್ಮನಿರಿ, ನನ್ನ ಕಿಮ್ಮನ್ನ ತೆರಿ ಕೆಡ್ಸ್ಕೊಬಿಡ್ರಿ. ನನಗೆ ಕಡಿಮೆ ಏನಲ್ಲ ವಯಸ್ಸು. ಆಕಿಗೂ ಎಷ್ಟು 30 ಮ್ಯಾಗ ಇರ್ಬೇಕು, ಮತ್ತು ನಿನಗೂ 30 ಮ್ಯಾಗ ಅದಾವ. ಇನ್ನು 40 ವರ್ಷ ಆದ್ರೆ ಮಕ್ಳಕ್ಕ ಅಂತ ಮಾಡಿರೆ ನೋಡಪ್ಪ. ನಾ ಎಲ್ಲ ನಿಮ್ಗೆ ತಿಳಿಸಿ ಹೇಳೋಕ್ಕಾಗಂಗಿಲ್ಲ. ನಿಮ್ಮ ಮಕ್ಳು ಮರಿ ವಿಚಾರ ಮಾಡ್ತಿರೋ ಮಾಡೋದಿಲ್ಲ ಅಷ್ಟೇ ಹೇಳ್ರಿ. ನಿಮ್ಮ ಅಪ್ಪನ ಸಂಜೆ ಕರೆದು ಮಾತಾಡ್ತೇನೆ. ಆಯ್ತು ಹೋಗಿ ಬರ್ತೀವಿ ದವಾಖಾನೆಗೆ. ತಗ, ಈಗ ಆಕಿನ ಡಾಕ್ಟರ್ ಆದರೂ ಆಕಿಗೆ ಮಕ್ಳು ಆಕಿ ಇನ್ನೊಬ್ಬ ಡಾಕ್ಟರ್ ಕಡೆ ಹೋಗ್ಬೇಕು. ಹಂಗೈತಿ ಪರಿಸ್ಥಿತಿ. ಏನು ಇಲ್ಲ, ಆಕಿನ ಗುಳಿಗೆ ಔಷಧ ತಗೋತಾಳನ್ನ ಕೇಳು. ಆಕಿ ಕಲ್ತಿರೋದೇ ಬೇರೆ. ಏನು ಯಾಕಿ ಡಾಕ್ಟ್ರಿಗೆ ಸರಿ ಆಕಿ ಅದು ಎಂಥದ ಅಂದ್ಲಪ್ಪ, ನನ್ಗೆ ಗೊತ್ತಾಗಲ್ಲ. ಈ ಎಲುಬು, ಈ ಮೂಳಿ ಉಕ್ರದೇ ಒಂದು ಸ್ಪೆಷಲ್ ಇಷ್ಟು ಹಾಕಾರಲ್ಲ, ಅದನ್ನೇನ ಕಲಿಬೇಕು ಅಂತ ಇದ್ಲಕ್ಕಿ. ನಾ ಏನಂದೆ, ಅದು ಎಂಥದ ಅಂದ್ಲಪ್ಪ, ನಂಗೆ ಗೊತ್ತಾಗಲ್ಲ ಬೇವ ಹೆಸರು ಹೇಳಕತ್ತಾಗ. ಆಕಿ ಅವ್ರು ಮೆಡಿಕಲ್ ಇದ್ರೊಳಗೆ ಹೇಳ್ತಿರ್ತಾಳೆ, ಅದ್ರ ಸ್ಪೆಷಲಿಸ್ಟ್ ಹಾಕೇನಿ, ಅದನ್ನು ಕಲಿತೇನೆ ಹೈಯರು ಅನ್ನಕತ್ತಾಳ. ಏನು ಮಾಡ್ತಾಳ ಗೊತ್ತಿಲ್ಲ. ಯಾವುದು ಬೇಕಾಗಿಲ್ಲ, ಈಗ ಸಾಕು. ಎಲ್ಲ ನೆಗಡಿ ಬರೇ ಎಲುಬಿಂದೊಂದು ಗುಳಿಗೆ ಔಷಧ ಕೂಡ ಕಟ್ಟು ಕಲಿಬೇಕಾಗಿಲ್ಲ. ಏನು ಎಲುಬಿಗೊಂದು, ಕಿವಿಗೊಂದು, ಕಾಲಿಗೊಂದು, ಕೈಗೊಂದು ಡಾಕ್ಟರ್ ಆಗಿಬಿಟ್ರೆ ಮುಗಿದೋದ್ ಕತಿ ಅತ್ತಾಗ. ಬೇಡ, ಇದು ಏನದು ಎಲ್ಲ ಜ್ವರ, ನೆಗಡಿ, ಕೆಮ್ಮು ಎಲ್ಲ ಪ್ರತಿಯೊಂದಕ್ಕೂ ಗುಳಿಗೆ ಔಷಧ ಕೂಡ ನಮ್ಮ ಮನ್ಮೇನ್ ಡಾಕ್ಟರ್ ಅದಾನಿಲ್ಲ. ಕೈಗುಣ ಬರಬರಿಲ್ಲ, ಆ ಬಡೆ ಬರಬರಿ ಊರಾಗೂ ಇರೋದಿಲ್ಲ. ಈಕೆ ಆದ್ಲಂದ್ರೆ ಬೇಕಾದಂಗೆ ಆಕತಿ. ಸುಮ್ಮನಿರು, ಇನ್ನೆಲ್ಲಿ ಕಲಿಯೋದೇನು ಬೇಡ. ಮಕ್ಳು ಮರಿ ವಿಚಾರ ಮಾಡ್ರಿ. ಬರೀ ಓದಿ ದುಡ್ದು ಗಳಿಸೋದಲ್ಲ, ಅದನ್ನು ತಿನ್ನಾಕ ಒಂದು ಅರಸ್ತಾರ ಬೇಡನ. ಎಲ್ಲ ಹೇಳ್ಬೇಕು ಈ ಮಕ್ಕಳಿಗೆ. ಅರ್ಧರ್ಧ ವಯಸ್ಸಾದರೂ ಇನ್ನೂ ಈಗ ಸಣ್ಣರ ದೇವಿ ಅನ್ನೋದು ಲೆಕ್ಕ ಬಿಡೋದಿಲ್ಲ. ಹೋಗಿದ್ದೆ ಅತ್ತೇರ ಇವತ್ತು. ಹೋಗಿ ಮತ್ತು ಅಕ್ಕಗೆ ಒಂಚೂರು ಅನ್ನ ಮಾಡಿದ್ದೆ, ಅದು ಕೊಟ್ಟು ಮಾತಾಡ್ಸ್ಕೊಂಬಂದೆ. ಪಾಪ ಒಂದು ಹೊಟ್ಟಿಲದಾಳಲ್ಲ, ತ್ರಾಸ ಆಗತ್ತಿರ್ಬೇಕು. ಹೋಗಿದ್ದೊಂದು ಒಳ್ಳೆ ಕೆಲಸ ಮಾಡಿದ್ದು ಬಿಡುವ. ನೀನು ಹೆಣ್ಮಕ್ಳಿಂದ ಒಂದಾಗಿರ್ಬೇಕು. ನಾ ಅದ ಅನ್ಕೊಂಡೆ ಮೊನ್ನೆ. ಆಕಿಗೆ ಅಷ್ಟು ಆರಾಮಿಲ್ಲ, 2-3 ದಿನ ಆಯ್ತು. ಇಬ್ಬರದಾಗ ಒಬ್ಬರು ಹೋಗಿಲ್ಲಲ್ಲ ನೋಡಾಕ ಅಂತೇಳಿ. ಆದ್ರೆ ನಾನು ನಿಮಗೇನು ಕೇಳಕ್ಕೆ ಹೋಗಲಿಲ್ಲ. ಯಾಕಂದ್ರೆ ಹೇಳಿದರೆ ಮಾಡಿದರೆ ಬರಬಾರ್ದವೆಲ್ಲ. ನಿಮ್ಮ ಮನಸ್ಸು ತಿಳಿದು ನಿಮಗೆ ಬರ್ಬೇಕಲ್ಲ ಅನ್ನೋ ಕಾರಣಕ್ಕೆ ನಾ ಏನು ಕೇಳಕ್ಕೆ ಹೋಗ್ಲಿಲ್ಲವ. ಅದಕ್ಕೆ ಸುಮ್ಮನಿದ್ದೆ. ಆದ್ರೆ ಯಾಕೆ ಒಟ್ಟು ತಿಳ್ಕೊಂಡು ನೀನಾರ ಹೋಗಿಯಲ್ಲ ಅತ್ತೀರ. ನಾನು ಆಮೇಲೆ ಹಿಂದಿಂದ ಹೋದೆ. ನಿಮ್ಮ ತಂಗಿ ಮಾಡೋ ಕೆಲಸ ನೀ ಮಾಡ್ಬೇಕಿತ್ತು ಮೊದಲ. ಅತ್ತೀರ ಆಕಿ ಏನು ನನ್ನ ಕೂಟ್ ಚಲೋ ಇದ್ಲು ಅಂತೇಳಿ ನಾನು ಎಲ್ಲ ನೀವು ಹೇಳೋಕ್ಕಿಂತ ಮುಂಚೆ ಮಾಡ್ಬೇಕು. ಈಗೇನ ಹೊಟ್ಟಿಲ್ಲದಾಳ ಅಂತಾಗತ್ತತಿ, ಸ್ವಲ್ಪ ಮೆತ್ತಗಾಗ್ಯಾಳ. ಆಕಿ ಬುದ್ಧಿ ಏನು ಆಕಿ ಬಿಡೋದಿಲ್ಲ. ದುರಹಂಕಾರದ ಮಾತೇನು ಕಡಿಮೆ ಮಾಡೋದಿಲ್ಲ. ಮಾದು ಯಾವಾಗ ಇರೋದೆ. ಹೋಗ್ಲಿ ಬಿಡವ, ಆಕಿ ದುರಹಂಕಾರದ ಮಾತಾಡ್ತಾಳಂತ ನಿಮಗೂ ಗೊತ್ತು. ಈಗ ಮೆತ್ತಗ ಟೈಮ್ನಾಗ ಹೋಗ್ಬೇಕಾ? ಹೋಗತ್ತ ಇನ್ ಮ್ಯಾಗ ಆಕಿನೂ ಹಂಗೆ ನಡ್ಕೊಳಲ್ಲ ಅಂತ ನನಗೆ ಅನಿಸ್ತೈತೆ. ಯಾಕೆ ಅಂದಂಗೆ ಅತ್ತೀರ ಆಕಿದೇನು ಕುಬ್ಸ ಮಾಡ್ತಾರಂತ? ಇಲ್ಲ, ತವ್ರ ಮನೆಗೆ ಏನು ಸುದ್ದಿ ಇದ್ದಂಗಿಲ್ಲವ. ಅವ್ರ ಅಣ್ಣ ಅತಿಗೆ ಏನು ತೆರಿನ ಕೇಳಿಸ್ಕೋವಲ್ರ, ಅವ್ರ ಪಾಡಿಗೆ ಅವ್ರದಾರ. ಇನ್ನು ಯಾವ ಮುದಿಕೊಂದು ಏನು ಮಾಡ್ಬೇಕು ಅವ್ರವ? ಇವಕಿನ ಏನು ಮಾಡ್ತಾಳೆ ಮಾಡ್ಕೊಳಕ. ಆದ್ರೆ ನಾ ಅಂತರೂ ಇಬ್ಬರಿಗೆ ಕುಂದ್ರಿಸಿ ಆರತಿ ಮಾಡಿ ನನ್ನ ನೇಮ ಮಾಡೋಣ ಅಂತದೇನು. ನನ್ಗೆ ಯಾಕೆ ಅಕ್ಕಿ ಜೊತೆಗೆ ಮಾಡ್ತೀರಿ? ನಂಗೆ ನಮ್ಮ ಅಪ್ಪ ನಮ್ಮವ್ವ ಮಾಡ್ತಾರಪ್ಪ ಅತ್ತೀರ. ನಾವು ಆಗಲಿ ಅವತ್ತು ಊಟಕ್ಕೆ ಇಟ್ಟಿರ್ತೇವಲ್ಲ, ಫಂಕ್ಷನ್ ನಡೀತಿರ್ತೈತಲ್ಲ. ಈಗ ನಿಂದ 6ರಾಗ 8ರಾಗ ಮಾಡ್ಬೇಕಂತ ಅದೇವಿ. ಆವತ್ತು ಆಕಿ ನೋಟ್ ಕುಂದ್ರಿಸಿ ಆರತಿ ಮಾಡಿದ್ರೆ ಆತನ ಅಂತ.
ಅತ್ತಿಯರ ನನಗೆ 8 ತಿಂಗಳಾದ್ರೆ ಆಕಿ 7ರಾಗ ಬಿದ್ದಿರ್ತೈತಿ. 7ರಾಗ ಯಾರು ಆರತಿ ಮಾಡ್ತಾರನ? ಹಂಗೆ ತಿಂಗಳ ತಪ್ಪಿಸಿ ಮಾಡಬಾರ್ದಲ್ರಿ ಅತ್ತಿಯರ. 6ರಾಗ ಮಾಡ್ತಾರ 8ರಾಗ ಮಾಡ್ತಾರ. ಹೋಲ್ ಬಿಡವ, ನಾನೇನೋ ಒಂದು ಊಟದ ಖರ್ಚಿನ ಮುಗಿದೋಕೈತೆ ಅಂತ ಮಾಡಿದ್ದೆ. ಇಲ್ಲ ಅಲ್ ಬಿಡ, ಹೋಲತ್ತ. ಇಲ್ಲಡ, ನೀ ಕಸೂತಿ ಹಾಕೋದು ಬಿಟ್ಟು ಹೋದ್ರಲ್ಲ ಈಗ ಚಂದಾಗಿ ಏನ ವಿಶ್ರಾಂತಿ ತಗೊಳೋದು ಕಲಿ. ಅಲ್ಲಿ ಮನೇನ ಕೆಲಸನ ಪುರ್ಸತ್ತಿರಂಗಿಲ್ಲ ಅನ್ಕೊಂಡಂಗೆ. ಗಂಡ ಹೆಂಡತಿ ಈಗ ನಮ್ಮಿಬ್ರದೊಂದು ದೊಡ್ಡ ಜಾತನವ ಮತ್ತೆ. ಇಲ್ರಿ, ಮನ್ಯಾಂದು ಹಂಗೆ ಸಣ್ಣ ಪುಟ್ಟ ಕೆಲಸ ಇರ್ತೈತಲ್ರಿ ಅತ್ತಿಯರ, ಅದು ಹೇಳಿದೆ. ಅಂದಂಗೆ ಅತ್ತಿಯರ ಗಿರ್ಚಕ್ಕರ್ ಮಗಳು ಡಾಕ್ಟ್ರಿಗಳಂತಲ್ರಿ, ಬಾರಿ ಬಿಡ್ರಿ. ಕಷ್ಟಪಟ್ಟು ಓದೈತಿ ಹುಡುಗಿ, ನೋಡಿದಿಲ್ಲ ಈಗ ಅಂತ ಚಲೋ ಮಾರ್ಕಸ್ ತೆಗೆದು ದೊಡ್ಡ ಡಾಕ್ಟರ್ತಿ ಆದ್ಲಿಗಕ್ಕಿ. ಊರಾಗ ಆಕಿ ಮಾವ ಅದೇನು ಎಂತದ ಕ್ಲಿನಿಕ್ ಕಟ್ಟಿಸ್ತೇನೆ ಅನ್ನಕತ್ತಾರ. ದವಾಖಾನಿ ಸಣ್ಣದ ಈ ಊರನಾರ ತೋರಿಸ್ಕೊಳಂಗ ಕಟ್ಟಿಸ್ತೇನೆ ಅಂತ ಅನ್ನತ್ತಿದ್ರಪ್ಪ. ಅಲ್ಲ ಅತ್ತಿಯರ, ಆಕಿ ಬೇಕಾದಂಗೆ ಇನ್ನೊಂಚೂರು ಏನಾರ ಅದು ಕಲಿಯೋದು ಮಾಡೋದು ಮಾಡಿ, ಇಲ್ಲ ಹೋಲಿ ಇದನ್ನ ಚಲೋತ್ತಂಗ ಪ್ರಾಕ್ಟೀಸ್ ಅದು ಮಾಡಿದ್ರೆ ದೊಡ್ಡದು ಯಾವ್ದಾರು ದವಾಖಾನ್ಯಾಗ ಸಿಕ್ಬಿಡ್ತಿತ್ತಲ್ರಿ ಆಕಿಗೆ. ಅದು ಏನು ಗೊತ್ತನ ಅವ್ರ ಮಾವಂದ, ಬ್ಯಾಡವಾ ದೊಡ್ಡ ದವಾಖಾನಿಗೆ ಹೋಗಿ ತಿಂಗಳ ಒಂದಿಷ್ಟು ಪಗಾರ ತಗೊಳ್ಳೋ ಬದ್ಲಿ ಇಲ್ಲಿ ಏನು ನಿಂಗೆ ಇಲ್ಲಿ ಏನು ರೊಕ್ಕಕ್ಕೇನು ಕಡಿಮೆ ಆಗಲ್ಲ ಆಕಿಗೆ. ಇಲ್ಲಿ ಒಂದು ಚೀಟಿ 50 ರೂಪಾಯಿ ಇಟ್ಲಂದ್ರೆ ಬಡಬಗರಿಗೆ ಒಂದು ಸಹಾಯ ಆಕತಿ. ಓದ್ದರೆಲ್ಲ ರೊಕ್ಕನ ಮಾಡಕ್ ನಿಂತ್ರೆ ಇದೇ ಜೀವನ ಆಕತ್ತನ? ಹೌದಿಲ್ಲ, ಕಲಿಯೋಗ ಮತ್ತೆ ಆಂಟಿ ಹಾಕಿ ನಿಂತು ಬಿಡ್ತೈತಿ. ಸ್ವಲ್ಪರ ಮಾನವೀಯತೆ ಉಳ್ಕೋಬೇಕಲ್ಲ, ಅದಕ್ಕೆ 50 ರೂಪಾಯಿ ಟಿಕೆಟ್ ಸಿಗಿದ್ರಂಗೆ ಮಾಡುವ, ಗುಳಿಗೆ ಔಷಧ ಹೊರಗೆ ಬರ್ದು ಕೊಡು ಅಂತ ಅದು ಹೇಳ್ಯಾರ. ಈಗ ಅವ್ರದ್ದು ಲೆಕ್ಕ ಏನೈತಿ ಗೊತ್ತನ? ಹೆಂಡತಿ ದವಾಖಾನೆ ಆಗ್ತಾಳ, ಗಂಡ ಮೆಡಿಕಲ್ ಶಾಪ್ ಹಾಕೊಂತಾನ. ಆತಿಲ್ಲ, ಆಕಿ 50 ರೂಪಾಯಿ ಚೀಟಿ ಬಂದು ತೋರಿಸ್ಕೊಂಡು ಹೋದರ್ದು ಆಕೈತಿ, ಅವಂದು ಮೆಡಿಕಲ್ ಶಾಪು ಆಕತಿ. ಇಬ್ಬರಿಗೂ ಒಂದು ಕೆಲಸ ಅಂತ ಆಕತಿಲ್ಲ ಕೈಯಾಗ. ಹಂಗೆ ಮಾಡೋರು ಅವ್ರು. ಅದು ಇಲ್ಲಿ ಮಾಡಿದ್ರಿ. ಈಗ ಸದ್ಯಕ್ಕೆ ಈ ಸುತ್ತಲೂರಾಗ ಯಾರದಾರ ಡಾಕ್ಟ್ರು? ಯಾರು ಇಲ್ಲ. ಬಾಜಿ ಕಡ್ಕಪ್ಪದಾಗಿಲ್ಲ, ಬಂಸಬರ್ದಾಗಿಲ್ಲ, ಬೆಳಗ್ಲಾಗಿಲ್ಲ, ಆ ಕಡೆ ಎಲ್ಲ ಯಾವ್ದು ಮತ್ತು ಇಲ್ಲ. ಹಂಗೆ ಡಾಕ್ಟ್ರ್ ಅಂತಂದ್ರೆ ಹೆಂಗೆ ಅಲ್ಲೇ ಒಂದು ಇದ್ರ ಕಡೆ ಮಾಡ್ಕೊಂಡು ಬಂದು ಹೋಗೋರು ಇರ್ತಾರೆ. ಆದ್ರೆ ಕ್ಲಿನಿಕ್ ಹಾಕ್ಕೊಂಡ ಅಂತ ಯಾರದಾರ? ಯಾರಿಲ್ಲ. ಅದಕ್ಕೆ ಈಗ ಹೆಂಗಿದ್ರು ಕಲ್ತಾಳಲ್ಲ, ಅದನ್ನು ಹಿಂಗೆ ಡಾಕ್ಟ್ರು ಹೊಸ ಡಾಕ್ಟ್ರು ಇಲ್ಲದಾರ ಚಲೋ ಅದಾಳ ಅಂತದು ಹೇಳಿ ಮಾಡೋರು ಅದಾರ ಅವ್ರು. ಭಾಳ ಮಂದಿ ಬರಲಿ ತೋರಿಸ್ಕೊಂಡು ಹೋಗ್ಲಿ ಅಂತೇಳಿ. ಈಗಂತರೂ ರೋಗ ರುಜಿನ ಹೆಚ್ಚಾಗ್ಯಾವ. ಆಕಿಗೇನು ಪುರ್ಸತ್ತೇನು ಇರಂಗಿಲ್ಲ ಬಿಡು. ಸ್ವಂತ ಬಾಡಿ ಕಟ್ಬೇಕು, ಇನ್ನೊಬ್ರಿಗೆ ಏನಾರು ಕೊಡ್ಬೇಕು ಮಾಡ್ಬೇಕು ಅನ್ನಂಗಿಲ್ಲ, ಏನಿಲ್ಲ. ಹೌದಿಲ್ಲ, ಒಂದು 4 ಬೆಡ್ ಹಾಕಿಸ್ತೇನೆ ಅನ್ನಕತ್ತಾರ ಅವ್ರ ಅಪ್ಪ ಮಾವರ. ಈ ಅಕಸ್ಮಾತ್ ಏನಾರು ಅರ್ಜೆಂಟ್ ಇತ್ತಪ್ಪ ಅಂದ್ರೆ ಮಲಗಿಸಿ ಗ್ಲುಕೋಸದು ಹಚ್ಚಾಕ ಮಾಡಕ ಬೇಕಲ್ಲ, ಹಾಗೆಲ್ಲ ಮಾಡೋರು ಅದಾರ ಅವ್ರು. ಇನ್ನು ಪಾರಕ್ಕಾರನ್ನ ಹಿಡ್ದಾರ ಯಾರು ಇಲ್ಲ ಬಿಡ್ರಿ. ಅದು ನೋಡಿದ್ರಿ ಅತ್ತಿಯರ, ಅದೇನೋ ಅಂತಾರಲ್ಲ ಹಳ್ಳಿದ್ದಲ್ಲೇ ನೀರು ಹರಿದಂತೇಳಿ. ಪಾರಕ್ಕರಿಗೆ ಈಗಂತೂ ಏನೂ ಕಡಿಮೆ ಇಲ್ಲ. ದೇವರೆಲ್ಲ ಕೊಟ್ಟು ಮರ್ತಾನ. ಬೇಕಾದಷ್ಟು ಐತಿ ಆಸ್ತಿ ಅಡವು ಜಿಪುಣತನ ಮಾಡಿ ಅದ್ರಾಗ ರೂಪಾಯಿ ಖರ್ಚಾಗಕ್ಕೆ ಇವ್ರು ಬಿಡೋದಿಲ್ಲ. ನೋಡಿದ್ರಿ ಮತ್ತೆ ಸೊಸಿ ಬೇರೆ ಈಗಿದಾಗಿ ಮತ್ತೆ ಅದು ರೊಕ್ಕ ಹೆಚ್ಚಿಗೆ ಬರುವಂಗೆ ಆಗ್ಬಿಡ್ತಿ ಈಗಕ್ಕಿದೆ. ನಸೀಬ್ ಹೆಂಗೈತೆ ನೋಡ್ರಿ ಪಾರಕ್ಕರ್ದು. ಹೌದಿಲ್ರಿ ಅತ್ತಿಯರ? ಈಗಂತೂ ಏನು ಬಿಡು, ಆರಾಮ್ ಅವ್ರ ಜೀವನ ಬೇಕಾದಂಗೆ ಆಕತಿ. ಎಲ್ಲದಕ್ಕೂ ಹೇಳ್ಕೊಂಡು ಕೇಳ್ಕೊಂಡು ಬಂದಿರ್ಬೇಕ್ರಿ ಅತ್ತಿಯರ. ಹೌದಿಲ್ರಿ? ಹೌದವ, ಪಾಪ ನಿನಗೆ ಎಲ್ಲ ಭಾರಿ ಬಡತನ ಬಂದ್ಬಿಟ್ಟೈತಲ್ಲ. ಬಡತನ ಬಂದೈತೆ ಅನ್ಲಿಲ್ರಿ ಅತ್ತಿಯರ, ಆದ್ರೆ ನಮ್ಮ ಪಾರಕ್ಕರಷ್ಟು ಅನುಕೂಲ ಇಲ್ಲ ಬಿಡ್ರಿ. ಭಾರಿ ಅಷ್ಟೆಲ್ಲ ಇದ್ರು ಜೀವನನ ಅದು ಎಂಥದ್ದು ಅಂತಾರಲ್ರಿ, ಎಂಜಾಯ್ ಮಾಡಕ್ ಬರೋದಿಲ್ಲ ಅವ್ರಿಗೆ. ಏನು ಮಾಡ್ತೀರಿ? ಹಂಗವ, ಅಲ್ಲಿದ್ದವ್ರಿಗೆ ಕಡ್ಲಿದ್ದವ್ರಿಗೆ ಅಲ್ಲಿಲ್ಲ. ರೊಕ್ಕ ಐತೆ ಅಂತೇಳಿ ಎತ್ತಬೇಕಂತ ಉಡಾಯಿಸಿದ್ರಿ ಅದಕ್ಕೆ ಬಂತು. ಹಂಗಂತೇಳಿ ನಮ್ಮ ಪಾರಕ್ನಷ್ಟು ಜೀವನತನ ಮಾಡಿದ್ರೆ ಉಪಯೋಗ ಇಲ್ಲ ಬಿಡು. ಸ್ವಲ್ಪ ಮನುಷ್ಯ ಜೀವನಕ್ಕೆ ಬಳಸ್ಕೋಬೇಕು. ಆಕಿ ಒಂದು ಹೊತ್ತಿನ ಅಡಿಗೆ ಅನ್ನ ಉಳಿಯಾಕು ಶಣತನ ಮಾಡ್ತಾಳೆ. ಅಷ್ಟೇ ಜೀವನತನ ಮಾಡಿ ಮಾಡೋದಾರ ಏನೈತಿ? ಅದನ್ನ ಹೇಳಿದ್ನಿರಿ. ಅಂದಂಗೆ ಅತ್ತಿಯರ ಮಧ್ಯಾಹ್ನ ಕಡೆಗೆ ಏನು ಮಾಡಲಿ? ಇದು ಸಪ್ಪು ತಳಿಸಿ ಒಟ್ಟು ರೊಟ್ಟಿ ಗಿಟ್ಟಿ ಮಾಡಿಬಿಡವ. ಒಟ್ಟು ಬಿಸಿ ಅನ್ನ ಜುಣಕ ಮಾಡ್ತೇನೆ ನೋಡಿ. ಸುಮ್ಮನೆ ಸಣ್ಣಕ್ಕೂ ಆಕತಿ, ರೊಟ್ಟಿಗೆ ಬರ್ತೈತಿ, 2 ಕೂಡ ಆಗಿಬಿಡ್ತೈತಿ. ಹತ್ತೋರಿ ಅತ್ತಿಯರ, ಹಂಗೆ ಮಾಡ್ತೇನೆ. ಹಂಗಾರೆ ಅದು ಚಲೋನ, ಪಟ ನನಗೂ ಒಟ್ಟು ಕೆಲಸ ಹಗರಕ್ಕೈತಲ್ಲ. ಹಂಗೆ ಮಾಡ್ತೇನೆ ತೋರಿ ಅತ್ತಿಯರ. ನಾ ಎಲ್ಲಿ ಬೇರೆ ಏನಾರ ಹೇಳ್ತಾರೆ ರೊಟ್ಟಿ ಜುಣಕ ಮಾಡಿಬಿಡ್ತೇನೆ. ಪಲ್ಯ ಸೊಪ್ಪು ಚೂರು ಸೋಸ್ಕೊಡ್ತೀರಿ ಅತ್ತಿಯರ? ತಂದು ಕೊಡ್ತೇನೆ. ತಂದು ಕೊಡು, ಸೋಸ್ತೇನೆ. ನಂದರೆ ಏನೈತಿ ಕೆಲಸ? ಸೊಪ್ಪು ಸೋಸಿ ಕೊಡ್ತೇನೆ, ಬಡ ತಳಿಸುವಂತೆ. ನಿಂದ ಕೆಲಸ ಐಕಿನ ಗಂಗಾ. ಇವರು ಅತ್ತಿಯರ ಚಪಾತಿ ಮಾಡಿದ್ದೆ ಬೆಳಗ್ಗೆ, ಚಪಾತಿ ಉಳ್ಳಾಗಡ್ಡಿ ಪಲ್ಯ ಮಾಡಿದ್ದೆ. ಅಂದ್ರೆ ಹಿಟ್ಟು ಬಿಟ್ಟು ಅದನ್ನ ನಾಷ್ಟಾಕ್ ತಿಂದು ಕಟ್ಕೊಂಡು ಹೋಗ್ಯಾರ. ಹೌದಾ? ನೀನು ಮ್ಯಾಗಿ ಗೂಗಿ ಅಂತ ಇಟ್ಕೊಂಡು ನಿಂದ್ರೆ ಬೇಡ ಮತ್ತೆ. ಚಲೋ ತೆಂಗಿಂತವೆಲ್ಲ ಮಾಡು, ಹೊಡೆ ತುಂಬ ತಿನ್ಬೇಕು ಯಾವಾಗಲೂ ಮನುಷ್ಯ. ಅದು ಆ ಮ್ಯಾಗಿ ಪಾಗಿ ಹೊಡೆ ತುಂಬ ತಿನ್ನೋ ಬದ್ಲಿ ಚಪಾತಿ ರೊಟ್ಟಿ ಇಂಥವು ತಿನ್ಬೇಕು. ಅಂದಾಗ ಹುಡುಗಿ ಎಲ್ಲಿ ಮಕ್ಕೊಡತಿ? ಅಲ್ಲಿ ಕೊಣಾಗ ಮನುಷ್ಯನ್ರಿ ಅತ್ತಿಯರ. ಅದು ಯಾಕೆ ಮಕ್ಕೊಂಡಿತ್ತಾ? ಈ ತಂಪಿಗೆ ಏನೋ ಗೊತ್ತಿಲ್ಲ, ನಿದ್ದೆ ಬಂದತ್ತ ಅದಕ್ಕೆ ಮಕ್ಕೊಂಡತಿ. ಆಗ್ಲವ, ಅಡಿಗೆ ಮಾಡ್ಕೊಂಡು ಹೋಗಿ ಕಾಯಿಪಲ್ ತರ್ಬೇಕಾ? ಹೋಗಿ ಸೋಮಾರ ಪ್ಯಾಟಿ ನೋಡು. ಹೋಗ್ಬರ್ತೀನಿ ಅತ್ತಿಯರ. ಆದ್ರ ನಿಮ್ಮ ಮಗ ಮುಂದೆ 200-250 ರೂಪಾಯಿ ಮೇಲೆ ಬೇರೆ ಭಾಳ ಕೊಡೋದೇ ಇಲ್ಲ. ಮತ್ತೆ ಕಾಯಿಪಲ್ಯಾರ ಎಂತ ತುಟ್ಟಾಗ್ಯಾವು, ಏನಾರ ತರ್ಬೇಕು ಮಾಡ್ಬೇಕು ಅಂತಂದ್ರೆ ರೊಕ್ಕನೂ ಕೊಡಂಗಿಲ್ಲ. ಇಬ್ರು ಗಂಡ ಎಂತಿ 200-250 ರೂಪಾಯಿ ಕಾಯಿಪಲ್ಲೆ ಬರ್ತೈತೆ ತಗೋರ್ವ. ಅತ್ತಿಯರ ಒಂಚೂರು ಹಣ್ಣು ಹಂಪ್ಲು ಏನು ತರೋದು ಬೇಡನ ಮೈಯಾಗ. ತಿನ್ಬೇಕು, ಅವನ್ನೆಲ್ಲ ಶಕ್ತಿ ಬರ್ತೈತಿ. ಅದು ಹೋಲತ್ತ ತಿನ್ನೋದು ದೂರ ಉಳಿತು. ಒಂದು ವಾರ ನಮ್ಗೊಂದು ಕಾಯಿಪಲ್ಯಕ್ಕೆ ಒಂದು 500-400 ರೂಪಾಯಿ ಕೊಡೋದು ಬೇಡ ಏನ? ಇಬ್ರು ಗಂಡ ಎಂತಿಗೆ 400-500 ರೂಪಾಯಿ ಬೇಕಾ ಕಾಯಿಪಲ್ಯಕ್ಕೆ? ಹಾಗವ ಅಕ್ಕತಿ 200 ರೂಪಾಯಿ 200-200 ರೂಪಾಯಿ ಅಂದ್ರೆ ಏನು ಕಡಿಮೆ ಆಗಿಲ್ಲ. ಒಂದು 1/4 ಕಿಲೋ ಹಸಿಕಾಯಿ, ಉಳ್ಳಾಗಡ್ಡಿ, ಟಮಾಟಿ ಇಷ್ಟು ತಗೋ. ಆಮೇಲೆ ಇದು ಕಿರಿಸಾಲಿ ಸೊಪ್ಪು ತಗೋ, ಪಾಲಾಕ್ ತಗೋ, ಮತ್ತೆ ಬೇರೆ ಕಾಯಿಪಲ್ಯ ತಗೋ.
ಅಷ್ಟು ಸುಲಭ ಹೇಳ್ಬಿಟ್ರಿ ಅತ್ಯಾರ. ಬೇರೆ ಬೇರೆ ಕಾಯಿಪಲ್ಲೆ ತಗೋ, ಎಲ್ಲಿಂದ ಬರ್ತೈತಿ ಕಾಯಿಪಲ್ಲೆ ತಗೊಳಕ್ ರೊಕ್ಕ? ಪಾಲಕ್ ಸೊಪ್ಪು 10 ರೂಪಾಯಿ ಒಂದು, 2 ತಗೊಂಡ್ರೆ ಮುಗೀತು 20 ರೂಪಾಯಿ. ಆಮೇಲೆ ಕಿರಿಕ್ಸಾಲ 50 ರೂಪಾಯಿ ಒಂದು, 2 ತಗೊಂಡ್ರೆ ಮುಗೀತು 20 ರೂಪಾಯಿ, 20 40 ರೂಪಾಯಿ. ಉಳ್ಳಾಗಡ್ಡಿ 20 ರೂಪಾಯಿ ಕಿಲೋ ಇದ್ರೆ ಚಲೋ, ಒಮ್ಮೆ 40 ಆಗಿರ್ತೈತಿ, ಒಮ್ಮೆ 30 ಆಗಿರ್ತೈತಿ. ಅದ್ರ ಲೆಕ್ಕನೇ ಇಲ್ಲ ಅದ್ರದ್ದು. ಇವ್ರು ನೋಡಿದ್ರೆ ಎಲ್ಲ ಲೆಕ್ಕ ಹಚ್ಕೊಡ್ತಾರ. ಆಮ್ಯಾಗ ಅದೇನು ಟಮಾಟಿ ಹಸೆಕಾಯಿ ಅಂದ್ರೆ 30 ರೂಪಾಯಿ ಹೇಳ್ತಾರೆ ಒಂದೊಂದ್ಸಲ. ಟಮಾಟಿ ಒಮ್ಮೆ 40 ಆಗಿರ್ತೈತಿ, ಒಮ್ಮೆ 50 ಆಗಿರ್ತೈತಿ, ಒಮ್ಮೆ 10 ರೂಪಾಯಿ ಆಗಿರ್ತೈತಿ. ಎಲ್ಲ ಟೈಮ್ ಒಂದೇ ಥರ ರೊಕ್ಕ ಕೊಡಕತ್ರಿ, ಹೆಂಗ್ರಿ ಅತ್ತಿಯರ? ನೀವಾರ ಒಂಚೂರು ಹೇಳ್ರಿ ಅವ್ರಿಗೆ. 2 ವಾರ ಆತ, 200 ರೂಪಾಯಿ ಮೇಲೆ ಕೊಡ್ಬಲ್ರಿ, ಈ ವಾರ 50 ರೂಪಾಯಿ ಜಾಸ್ತಿ ಕೊಡ್ತೇನೆ ಅನ್ನಕತ್ತಾರ. ಆಯ್ತವ, ಸಂಜಿಕ ಹೇಳ್ತಾನಂತು, ಒಂದು 5 ರೂಪಾಯಿ ಹೆಚ್ಚಿಗೆ ಕೊಡ್ಲಾ, ಇನ್ನೊಂದು 50 ರೂಪಾಯಿ ಅಂತ ಹೇಳತ್ತ. ಏನು ಆದ್ರೆ ನಿಮ್ಮಿಬ್ರು ಗಂಡ ಹೆಂಡತಿಗೆ ಸಾಲ್ತತನ ಅಂತೇನವ ನಾನು. ನಾ ಅಂತೀನಿ ಇವತ್ತೇನು 50 ರೂಪಾಯಿ ಕೊಡಂತ ಹೇಳೋದಿಲ್ಲ. ಈ ವಾರ ಅದು ಎಷ್ಟು ತಗತ್ತೆ ಅಷ್ಟು ಕಾಯಿಪಲ್ಲೆ ತೊಗೊಂಬ, ಚೌಕಾಸಿ ಅದು ಮಾಡಿ ತೊಗೊಂಬಂದ್ಮೇಲೆ ನೋಡೋಣ ಅದು ಏಟು ಬರ್ತೈತೆ ನೋಡಿ. ವಾರ ಸಾಲಿಲ್ಲಪ್ಪ ಅಂತಂದ್ರೆ ಮತ್ತೆ ಹೇಳಿರತ್ತೆ. ಹಸಿಕಾಯಿ 1 ಕಿಲೋ ತಂದ್ರೆ ನಿಮ್ಮಿಬ್ರು ಗಂಡ ಹೆಂಡತಿಗೆ ಬೇಕಾದಷ್ಟು ಆಕತಿ ಇಬ್ಬರಿಗೆ ಒಂದು ವಾರಕ್ಕೆ. ಹೌದಾ? ಒಣ ಖಾರದ್ದೇ ಜಾಸ್ತಿ ಹಾಕಿ ಮಾಡ್ತೀವಿ ಅಡುಗೆನ. ಇನ್ನು ಆಯ್ತು, ಈ ವಾರ ತೊಗೊಂಬರ್ತೇನೆ ತೋರಿ ಅತ್ಯಾರ ತೋರಿ. ಹಾಕಾಕ ಒಂಚೂರು ದೊಡ್ಡ ಬೊಗಣಿ ತೊಗೊಂಬ, ಸಣ್ಣ ತಂದಿಯಲ್ಲ. ಸೋಸ್ರಿ ಹೆಂಗಿದ್ರು ತೊಳಿಬೇಕಲ್ಲ, ಆ ಬುಟ್ಟಿಗೆ ನೀರು ಬಿಟ್ಟು ಅದನ್ನ ತಂದುಬಿಡ್ತೇನೆ. ನೀವು ಸ್ವಚ್ಛ ಅದ್ರಾಗ ಹೋಗಿದ್ರಂದ್ರೆ ಒಂದು ಸ್ವಚ್ಛ ತೊಳೆದು ಮಾಡ್ತೇನೆ. ಕಾಯಿಪಲ್ಲೆ ತರಕ್ಕೆ ಹೋಗ್ಕಳ ಅಂತಕ್ಕೆ, ಮತ್ತು ನೀನು ಓಕೆ ನೋಡು. ಆಕಿಗೆ ರೇಖಾ ಅವ್ರ ಮನೆಗೆ ಯಾರು ತರಾರ ಈಗ? ಆಕಿ ಗಂಡ ತರ್ತಾನೆ, ಏನು ಮಾಡ್ತಾನವ? ಕೇಳೇವಿ ಬರ್ತೀಯ ಅಂತೇಳಿ, ಹ್ಞೂ ಅಂತ ಅಂದಾಳ. ಬರ್ಬೋದು ತೋರಿ ಆಕಿ ತತ್ತೀರ. ಆಕಿನ ಆರಾಮಿಲ್ಲ ಇವ ಆಕಿಗೆ. ಆಕಿ ಗಂಡಗ ತೊಗೊಂಬ ಅಂತ ಹೇಳ್ತೇನೆ, ಬೈಕಿನ ಮ್ಯಾಗ ಬರ್ರ ಅಂತ ಹೋಗಿ ಏನೇನು ಬೇಕು ತೊಗೊಂಬಾರಪ್ಪ ಅಂತ ಹೇಳ್ತೇನೆ. ನೀವು ಇಬ್ರು ಹೋರಿ. ಅತ್ತೀರ ಹೊತ್ತಕ್ಕ ಸೋಸ್ಕೊಡ್ರಿ. ಅತ್ತೀರ ಹಂಗಾರೆ ನಾ ಹೋಗ್ಕನ್ರಿ, ನಾನು ಹೋಗಿ ಅಡುಗೆ ಮಾಡ್ತೀನಿ. ಅದು ಅನ್ನಕ್ಕೆ ಇಟ್ಕೋಬೇಕು. ಚಪಾತಿ ಪಲ್ಯ ಬೆಳಗ್ಗಿದೈತಿ, ಒಟ್ಟು ಅನ್ನಕ್ಕೆ ಇಟ್ಕೋಬೇಕು. ಆಯ್ತು, ಹೋಗಿ ಇಟ್ಕೋ.